ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ವಿಚಿತ್ರವಾದ ಘಟನೆಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮದುಮಗನೇ ಇಲ್ಲದ ಮದುವೆ. ಯುಪಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಮದುಮಗನಿಲ್ಲದೆ ಮದುವೆ ಕಾರ್ಯಗಳು ಪೂರ್ಣ ಮಾಡಿಕೊಂಡಿರುವುದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಜನ ಆಶ್ಚರ್ಯಚಕಿತರು ಆಗುತ್ತಿದ್ದಾರೆ. ಯುಪಿ ಸರ್ಕಾರ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಳ್ಳಲು 51,000 ನೀಡುತ್ತದೆ. ಅಧಿಕಾರಿಗಳು ದುಡ್ಡಿನ ಆಸೆಗೋಸ್ಕರ ಮದುವೆ ಆಗದ ಮತ್ತು ಮದುವೆ ಆಗಿರುವ ನಕಲಿ ಗಂಡ ಹೆಂಡತಿಯನ್ನು ಸೃಷ್ಟಿ ಮಾಡಿ ಮದುವೆ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ನಕಲಿ ಮದುವೆ ಆಗಿರುವುದನ್ನು ಮನಗಂಡ ಪೊಲೀಸರು ತಪ್ಪಿತಸ್ಥರ ಮೇಲೆ FIR ದಾಖಲೆ ಮಾಡಿ ADO ಸೇರಿದಂತೆ 9 ಅಧಿಕಾರಿಗಳನ್ನು ವಜಾಗೊಳಿಸಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ಜನ ಎಷ್ಟು ಕೀಳುಮಟ್ಟಕ್ಕೆ ಇಳಿಯುತ್ತಾರೆ ಎನ್ನುವುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಇಲ್ಲಿ ಅಧಿಕಾರಿಗಳದೇ ತಪ್ಪಾಗಿದೆ. ದುಡ್ಡಿನ ಆಸೆಗೋಸ್ಕರ ಅಮಾಯಕ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿರುವುದು ತುಂಬ ಹೇಸಿಗೆತನಕ್ಕೆ ಕಾರಣವಾಗಿದೆ. ಅಲ್ಪ ಸ್ವಲ್ಪ ದುಡ್ಡಿನಗೋಸ್ಕರ ಜನ ಇಂಥ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿ ತಮ್ಮ ಮಾನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಹೇಳಿದಂತೆ ಕೇಳಿ ಮದುವೆಗೆ ಒಪ್ಪಿಕೊಂಡಿರುತ್ತಾರೆ. ನಮ್ಮ ದೇಶದಲ್ಲಿ ಅದೆಷ್ಟೋ ಜನರು ಒಪ್ಪತ್ತಿನ ಗಂಜಿಯಗೋಸ್ಕರ ಹಲಬುತ್ತಿರುತ್ತಾರೆ. ಅಂಥವರನ್ನೇ ಅಧಿಕಾರಿಗಳು ಟಾರ್ಗೆಟ್ ಮಾಡಿ ಇಂಥ ಹೀನ ಕಾರ್ಯಕ್ಕೆ ತೊಡಗಿಸಿಕೊಳ್ಳುತ್ತಾರೆ. ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ಜನವರಿ 25ರಂದು ಸಾಮೂಹಿಕ ಮದುವೆ ಹಮ್ಮಿಕೊಳ್ಳಲಾಗಿತ್ತು. ಸಾಮೂಹಿಕ ಮದುವೆಯಲ್ಲಿ 568 ಜೋಡಿಗಳು ಮದುವೆ ಮಾಡಿಕೊಂಡರು. ಈ 568 ಜೋಡಿಗಳಲ್ಲಿ ನಕಲಿ ಜೋಡಿಗಳೇ ಹೆಚ್ಚಾಗಿ ಬಂದಿತ್ತು. ಇದರಲ್ಲಿ ಅಣ್ಣ ತಂಗಿ ಸಂಬಂಧವೂ ಕೂಡ ಇತ್ತು ಎನ್ನಲಾಗಿದೆ. ಮದುವೆ ಮಾಡಿಕೊಳ್ಳಲು ಬಂದ ವಧುವರ ಕೆಲವೊಬ್ಬರು ಮದುವೆ ಕೂಡ ಆಗಿತ್ತು. ಅಂಥವರನ್ನು ಕರೆಯಿಸಿ ಮದುಮಗಳು ಮತ್ತು ಮದುಮಗನಾಗಿ ನಕಲಿ ಮದುವೆಯನ್ನು ಮಾಡಿಸಿರುವ ಘಟನೆ ಯುಪಿಯಲ್ಲಿ ನಡೆದಿದೆ. ತಪ್ಪಿತಸ್ಥರ ವಿರುದ್ಧ ಸರಿಯಾದ ಕ್ರಮ ಕೈಗೊಂಡು ಜೈಲಿಗೆ ಅಟ್ಟಿ ಕಾನೂನು ವ್ಯವಸ್ಥೆಯನ್ನು ಭದ್ರಪಡಿಸಬೇಕೆನ್ನುವುದೇ ನನ್ನ ಆಶಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.